ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಬ್ರಹ್ಮೋಸ್ ಮಿಸೈಲ್. ಗೆಳೆಯರೇ, ಇವತ್ತು ನಾವು ಮಾತನಾಡೋದು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ. ಭಾರತದ ಬ್ರಹ್ಮೋಸ್ ಮಿಸೈಲ್ ಇಡೀ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಹೇಗೆ ಒಂದು ಗೇಮ್ ಚೇಂಜರ್ ಆಗಿ ಬೆಳೆಯುತ್ತಿದೆ ಅನ್ನೋದರ ಬಗ್ಗೆ. ನೀವು ಯೋಚಿಸಿ, ಒಂದು ಮಿಸೈಲ್ಗೆ ಇಷ್ಟೊಂದು ದೇಶಗಳು ಯಾಕೆ ಮುಗಿಬೀಳ್ತಾ ಇವೆ? ಅದರ ಹಿಂದೆ ಏನಿದೆ? ಒಂದೊಂದಾಗಿ ನೋಡೋಣ ಬನ್ನಿ. ಬ್ರಹ್ಮೋಸ್ ಎಂದರೇನು? ಬ್ರಹ್ಮೋಸ್ ಅನ್ನೋದು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದರ ವೇಗ ನೋಡಿದರೆ ಮ್ಯಾಕ್ 2.8ರಿಂದ ಮ್ಯಾಕ್ 3ರವರೆಗೆ. ಅಂದರೆ ಸದ್ಯದ ಜಗತ್ತಿನ ಬಹುತೇಕ ನೌಕಾಪಡೆಗಳು ಬಳಸೋ ಸಾಮಾನ್ಯ ಕ್ರೂಸ್ ಮಿಸೈಲ್ಗಿಂತ ಇದು ತುಂಬ ವೇಗವಾಗಿ ಹೋಗುತ್ತದೆ. ಅಷ್ಟೇ ಅಲ್ಲ, 400 ಕಿಲೋಮೀಟರ್ಗಿಂತ ಜಾಸ್ತಿ ದೂರಕ್ಕೆ ನಿಖರವಾಗಿ ಹೊಡೆಯಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಇನ್ನು ಇದನ್ನು ಎಲ್ಲೆಲ್ಲಿಂದ ಉಡಾಯಿಸಬಹುದು ಅಂದರೆ ನೆಲದಿಂದ, ಸಮುದ್ರದಿಂದ, ಆಕಾಶದಿಂದ ಮತ್ತು ಸಬ್ಮೆರಿನ್ನಿಂದ ಕೂಡ. ಇದು ಬ್ರಹ್ಮೋಸನ್ನು ನಿಜಕ್ಕೂ ಒಂದು ಅಪಾಯಕಾರಿ ಮತ್ತು ವರ್ಸ್ಟೈಲ್ ಶಸ್ತ್ರ ಮಾಡುತ್ತದೆ. ಸೌತ್ ಚೈನಾ ಸೀನಲ್ಲಿ ಏನಾಗುತ್ತಿದೆ ಗೆಳೆಯರೇ? ಸೌತ್ ಚೈನಾ ಸೀ ಇವತ್ತು ಜಗತ್ತಿನ ಅತ್ಯಂತ ಸ್ಫೋಟಕ ಸ್ಥಳಗಳಲ್ಲಿ ಒಂದು. ಚೀನಾ ಈ ಸಮುದ್ರದ ಮೇಲೆ ತನ್ನ ಹಕ್ಕನ್ನು ಸಾಧಿಸಲು ನಿರಂತರ ಪ್ರಯತ್ನ ಮಾಡುತ್ತಿದೆ. ಆದರೆ ಅದೇ ಸಮುದ್ರದಲ್ಲಿ ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷ್ಯಾ ಇವೆಲ್ಲ ದೇಶಗಳ ಹಕ್ಕುಗಳು ಕೂಡ ಇವೆ. ಚೀನಾ ತನ್ನ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೇವಿ ಮೂಲಕ ಪ್ರಬಲ ಆ್ಯಂಟಿ ಆಕ್ಸಸ್ ಏರಿಯಾ ಡಿನೈಲ್ ಅಂದರೆ A2AD ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದೆ. ಸರಳವಾಗಿ ಹೇಳಬೇಕೆಂದರೆ ಶತ್ರುಗಳು ತನ್ನ ಪ್ರದೇಶಕ್ಕೆ ಬರದಂತೆ ತಡೆಯೋ ಶಕ್ತಿ. ಈ ತಂತ್ರದ ಎದುರು ಚಿಕ್ಕ ದೇಶಗಳು ಏನು ಮಾಡಬೇಕು? ಅದಕ್ಕೆ ಅವರಿಗೆ ಬೇಕಾಗಿರೋದು ಬ್ರಹ್ಮೋಸ್ ತರಹದ ಆ್ಯಂಟಿ ಶಿಪ್ ಮಿಸೈಲ್. ಬ್ರಹ್ಮೋಸ್ನಂತಹ ಮಿಸೈಲ್ ಇದ್ದರೆ ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷ್ಯಾ ಕೂಡ ಅದೇ A2AD ಸ್ಟ್ರಾಟಜಿಯನ್ನು ಚೀನಾ ವಿರುದ್ಧ ಬಳಸಬಹುದು. ಚಿಕ್ಕ ದೇಶ ದೊಡ್ಡ ದೇಶವನ್ನು ನೇರ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯ ಆಗದೇ ಇರಬಹುದು, ಆದರೆ ಅದನ್ನು ಹಿಮ್ಮೆಟ್ಟಿಸಬಹುದು, ಡಿಟರೆನ್ಸ್ ಮೂಡಿಸಬಹುದು. ಇದೇ ಅವರ ಗುರಿ. ಅಮೆರಿಕಾದ ಮೇಲೆ ನಂಬಿಕೆ ಕಡಿಮೆ ಆಗ್ತಿದೆಯಾ ಗೆಳೆಯರೇ? ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಇದೆ. ವೆಸ್ಟ್ ಏಷ್ಯಾನಲ್ಲಿ ಸಂಘರ್ಷ ಜಾಸ್ತಿ ಆಗಿದ್ದರಿಂದ ಅಮೆರಿಕ ತನ್ನ ಸಾಕಷ್ಟು ನೇವಲ್ ಮತ್ತು ಮಿಸೈಲ್ ಅಸೆಟ್ಗಳನ್ನು ಪೆಸಿಫಿಕ್ನಿಂದ ಅಲ್ಲಿಗೆ ಸ್ಥಳಾಂತರ ಮಾಡ್ತಿದೆ. ಇದನ್ನು ನೋಡಿದ ಈಸ್ಟ್ ಏಷ್ಯಾ ದೇಶಗಳಲ್ಲಿ ಒಂದು ಆತಂಕ ಮೂಡಿದೆ. ಚೀನಾ ಏನಾದರೂ ಮಾಡಿದರೆ ಅಮೆರಿಕ ನಮ್ಮ ರಕ್ಷಣೆಗೆ ಬರುತ್ತಾ ಅಂತ. ಅದರ ಜೊತೆಗೆ ಅಮೆರಿಕಾದ ನ್ಯಾಷನಲ್ ಸೆಕ್ಯುರಿಟಿ ಸ್ಟ್ರಾಟಜಿ 2025ರಲ್ಲಿ ಸೌತ್ ಈಸ್ಟ್ ಏಷ್ಯಾ ಬಗ್ಗೆ ಬಹಳ ಕಡಿಮೆ ಮಾತು ಇದೆ. ಇದು ಆ ದೇಶಗಳಿಗೆ ಮತ್ತಷ್ಟು ಚಿಂತೆಯನ್ನು ತಂದಿದೆ. ಹಾಗಾಗಿ ಅವರು ಅಮೆರಿಕಾದ ಒಬ್ಬನೇ ಮಿತ್ರನ ಮೇಲೆ ಅವಲಂಬಿಸದೆ ಇನ್ನಷ್ಟು ದೇಶಗಳ ಜೊತೆ ರಕ್ಷಣಾ ಸಂಬಂಧಗಳನ್ನು ಬೆಳೆಸ್ತಿದ್ದಾರೆ. ಭಾರತ ಏನು ಮಾಡ್ತಿದೆ? ಇಲ್ಲಿ ಭಾರತ ಬಹಳ ಚಾಣಾಕ್ಷತನದಿಂದ ಮುಂದೆ ಬರ್ತಿದೆ. ಭಾರತ ಈಗ ಕೇವಲ ಶಸ್ತ್ರಾಸ್ತ್ರ ಮಾರಾಟ ಮಾಡ್ತಿಲ್ಲ, ತರಬೇತಿ, ತಂತ್ರಜ್ಞಾನಗಳ ಸಹಕಾರ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಕೂಡ ನೀಡ್ತಿದೆ. ಜಪಾನ್ ಮತ್ತು ಸೌತ್ ಕೊರಿಯಾ ಜೊತೆ ಸೇರಿ ಇಂಡೋನೇಷ್ಯಾ ತರಹದ ದೇಶಗಳ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲು ಕೆಲಸ ಮಾಡುತ್ತಿದೆ. 2024ರಲ್ಲಿ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಡೆಲಿವರಿ ಮಾಡಲಾಗಿದೆ. ಇದೊಂದು ಐತಿಹಾಸಿಕ ಘಟನೆ. ಭಾರತ ಮೊದಲ ಬಾರಿಗೆ ಬೇರೊಂದು ದೇಶಕ್ಕೆ ಈ ಮಟ್ಟದ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದ್ದು. ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಅನ್ನು ತೆಗೆದುಕೊಳ್ಳಲು ನಿರ್ಧಾರ ಮಾಡಿದೆ ಮತ್ತು ವಿಯೆಟ್ನಾಂ ಜೊತೆ ಸುಮಾರು $700 ಮಿಲಿಯನ್ ಮೌಲ್ಯದ ಡೀಲ್ ಬಹುತೇಕ ಖಚಿತ ಆಗುತ್ತಿದೆ. ಇದರ ಅರ್ಥ ಏನು ಗೆಳೆಯರೇ? ಇದನ್ನೆಲ್ಲ ನೋಡ್ತಿದ್ರೆ ಒಂದು ಸ್ಪಷ್ಟ ಚಿತ್ರ ಕಾಣಿಸುತ್ತಿದೆ. ಭಾರತ ಇನ್ನು ಕೇವಲ ತನ್ನ ಗಡಿಯನ್ನು ರಕ್ಷಿಸಿಕೊಳ್ಳೋ ದೇಶ ಮಾತ್ರ ಅಲ್ಲ, ಇಂಡೋ ಪೆಸಿಫಿಕ್ ಭದ್ರತೆಯಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸ್ತಿರೋ
ಪ್ರಬಲ ಶಕ್ತಿಯಾಗಿದೆ. ಬ್ರಹ್ಮೋಸ್ ಕೇವಲ ಒಂದು ಮಿಸೈಲ್ ಅಲ್ಲ, ಅದು ಭಾರತದ ರಕ್ಷಣಾ ರಾಜತಾಂತ್ರಿಕತೆಯ ಒಂದು ಸಂಕೇತ. ಪ್ರತಿ ಡೀಲ್ ಭಾರತದ ಪ್ರಭಾವ ವಲಯವನ್ನು ಇನ್ನಷ್ಟು ವಿಸ್ತರಿಸುತ್ತಿದೆ. ಚೀನಾಕ್ಕೆ ಇದು ಸ್ಪಷ್ಟ ಸಂದೇಶ. ಇಂಡೋ ಪೆಸಿಫಿಕ್ನಲ್ಲಿ ಭಾರತ ಮೌನವಾಗಿ ಕುಳಿತಿಲ್ಲ. ಇದು ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಅಲ್ಲವಾ ಗೆಳೆಯರೇ? ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.